ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಮಧ್ಯಪ್ರಾಚ್ಯದ ಗ್ರಹಗತಿಗಳೇ ಸರಿ ಇದ್ದಂತಿಲ್ಲ. ಇಸ್ರೇಲ್ ಹಾಗೂ ಲೆಬನಾನ್ ನಡುವೆ ನಡೀತಿದ್ದ ಸಂಘರ್ಷಕ್ಕೊಂದು ತಾತ್ಕಾಲಿಕ ತೆರೆ ಬಿದ್ದು ಇರಾನ್ ಕೂಡ ಸ್ವಲ್ಪ ಶಾಂತಗೊಳ್ತಾ ಇದೆ ಅಂತ ಅಂದ್ಕೊಳ್ಳೋ ಹೊತ್ತಿಗೆ ಈಗ ಸಂಘರ್ಷ ಇಸ್ರೇಲ್ ಹಾಗೂ ಲೆಬನಾನ್ನ ಜೊತೆ ಗಡಿ ಹಂಚಿಕೊಳ್ಳುವ ಮತ್ತೊಂದು ದೇಶ ಸಿರಿಯಾದಲ್ಲಿ ಶುರುವಾಗಿದೆ. ಸಿರಿಯಾದಲ್ಲಿ ಅಧ್ಯಕ್ಷ ಅಲ್ ಬಶರ್ ಸರ್ಕಾರವನ್ನು ಪದಚ್ಯುತಗೊಳಿಸಿ ಇಡೀ ಸಿರಿಯಾದ ಮೇಲೆ ಹಿಡಿತವನ್ನು ತನ್ನ ಕೈಗೆ ತಗೊಳ್ಳೋ ನಿಟ್ಟಲ್ಲಿ ಅಲ್ಲಿನ ಬಂಡುಕೋರ ಪಡೆಗಳು ಮುನ್ನುಗ್ಗುತ್ತಾ ಇವೆ. ಈ ಹಂತದಲ್ಲಿ ಸಿರಿಯಾದ ಹಯಾತ್ ತಹರೀರ್ ಅಲ್ ಶಾಮ್ HTS ಅನ್ನೋ ಸಂಘಟನೆಯ ಪಡೆಗಳು ಅಲೆಪೋ ನಗರದ ಹೊರವಲಯದಲ್ಲಿನ ಸಿರಿಯಾ ಸೇನೆ ಹಾಗೂ ಅಲ್ಲಿನ ಹೆಜ್ಬುಲ್ಲಾ ಮತ್ತು ಇರಾನ್ ಬೆಂಬಲಿತ ಸೇನಾ ನೆಲೆಗಳ ಮೇಲೆ ಮಾಡಿದ ದಾಳಿಯಲ್ಲಿ ಒಟ್ಟು 200 ಮಂದಿ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಅಲೆಪೋ ನಗರವನ್ನ ಸಂಪೂರ್ಣವಾಗಿ ಬಂಡುಕೋರರು ಹಿಡಿತಕ್ಕೆ ತಗೊಂಡಿದ್ದು ಸುತ್ತಮುತ್ತಲಿನ 40ಕ್ಕೂ ಹೆಚ್ಚು ಪಟ್ಟಣಗಳು ನಮ್ಮ ಕೈಯಲ್ಲೇ ಇವೆ ಅಂತ ಬಂಡುಕೋರ ಪಡೆಗಳು ಹೇಳಿಕೊಂಡಿವೆ. ಈ ಮಧ್ಯೆ ರಷ್ಯಾ ಸಿರಿಯಾ ಸರ್ಕಾರವನ್ನು ಕಾಪಾಡೋದಕ್ಕೆ ಧಾವಿಸಿ ಬಂದಿದೆ. ರಷ್ಯಾದ ಪಡೆಗಳು ಈ HTS ಬಂಡುಕೋರರ ಪಡೆಗಳ ಮೇಲೆ ವಾಯುದಾಳಿಯನ್ನು ಶುರು ಮಾಡಿವೆ. ಹಾಗೆ ಉಗ್ರ ಪಡೆಗಳ ದಾಳಿಯಲ್ಲಿ ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ಗೆ ಸೇರಿದ ಸೇನಾಧಿಕಾರಿಯೊಬ್ಬರು ಸಾವಿಗೀಡಾಗಿದ್ದು ಈಗ ಇರಾನ್ ಕೂಡ ಸಿರಿಯಾದ ಬಶರ್ ಸರ್ಕಾರದ ನೆರವಿಗೆ ಬರ್ತಾ ಇದೆ. ಹೀಗಾಗಿ ಈಗ ಸಿರಿಯಾ ಅನ್ನೋದು ಸಂಘರ್ಷದ ಬೀಡಾಗಿ ಬದಲಾಗಿದೆ. ಹಾಗಾದರೆ ಸಿರಿಯಾದಲ್ಲಿ ಏನಾಗ್ತಾ ಇದೆ? ಈ ನೆಲ ಸದಾ ಸಂಘರ್ಷವನ್ನು ತಲೆ ಮೇಲೆ ಹೊತ್ತು ಕೂತಿರೋದು ಯಾಕೆ? ಈ ಸಿರಿಯಾ ಸಂಘರ್ಷದ ಇತಿಹಾಸ ಎಂಥದ್ದು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಸಿರಿಯಾ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಒಂದು ಕಡೆ ಮೆಡಿಟರೇನಿಯನ್ ಸಮುದ್ರ, ಮತ್ತೊಂದು ಕಡೆ ಇರಾಕ್, ಮಗದೊಂದು ಕಡೆ ಟರ್ಕಿ, ಇನ್ನೊಂದು ಕಡೆ ಲೆಬನಾನ್, ಹಾಗೆ ಜೋರ್ಡಾನ್ ಹಾಗೂ ಇಸ್ರೇಲ್ಗಳ ಜೊತೆ ಕೂಡ ಗಡಿಯನ್ನು ಹಂಚಿಕೊಳ್ಳುವ ಸಿರಿಯಾಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಇವತ್ತು ಈ ದೇಶ ನಿತ್ಯ ಸಂಘರ್ಷದ ಗೂಡಾಗಿ ಜಾಗತಿಕ ಯುದ್ಧಭೂಮಿಯಾಗಿ ಬದಲಾಗದೇ ಇದ್ದಿದ್ರೆ ಸಿರಿಯಾ ಅನ್ನೋದು ಅತ್ಯದ್ಭುತ ಪ್ರವಾಸಿ ತಾಣಗಳನ್ನು ಹೊಂದಿದ್ದ ಟೂರಿಸ್ಟ್ ಡೆಸ್ಟಿನೇಷನ್ ಆಗ್ತಾ ಇತ್ತು. ಸಿರಿಯಾ ಅನ್ನೋದು ಮಾನವ ಇತಿಹಾಸದ ಅಧ್ಯಯನಕ್ಕೊಂದು ಅದ್ಭುತ ಸ್ಥಳವಾಗಿ ಗುರುತಿಸ್ಕೊಳ್ತಾ ಇತ್ತು. ಆದರೆ ಇವತ್ತು ಅಂಥ ಯಾವ ಅದೃಷ್ಟವೂ ಆ ದೇಶಕ್ಕೆ ಉಳ್ಕೊಂಡಿಲ್ಲ. ಅಲ್ಲಿನ ಸಂಘರ್ಷ, ಅಧಿಕಾರ ಲಾಲಸೆ, ಮತೀಯ ಕಲಹಗಳು, ನಾಯಕರ ದುರಾಸೆಗಳು ಆ ದೇಶವನ್ನು ಅಕ್ಷರಶಃ ನರಕವನ್ನಾಗಿ ಮಾಡಿಬಿಟ್ಟಿವೆ. ಗೆಳೆಯರೆ, ಸಿರಿಯಾ 1,85,180 ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಸುಮಾರು 2.5 ಕೋಟಿಯಷ್ಟು ಜನಸಂಖ್ಯೆಯನ್ನು ಹೊಂದಿದೆ. ಅದರಲ್ಲಿ 87% ಇಸ್ಲಾಂ ಇದೆ. ಆ 87%ನಲ್ಲಿ 74% ಶಿಯಾ ಮುಸ್ಲಿಮರಿದ್ದಾರೆ, 13% ಅಲಾವಿಸಮ್ ಇದೆ, ಹಾಗೆ ಇನ್ನುಳಿದವರು ಶಿಯಾ ಮುಸ್ಲಿಮರಿದ್ದಾರೆ. ಈ ಅಲಾವಿಗಳು ಕೂಡ ಶಿಯಾ ಪಂಗಡಕ್ಕೆ ಸೇರಿದ ಮುಸಲ್ಮಾನರು ಅನ್ನಿಸ್ಕೊಳ್ತಾರೆ. ಇನ್ನು 10% ಕ್ರೈಸ್ತರಿದ್ದಾರೆ, 3% ಡ್ರೂಸ್ ಜನಾಂಗ ಇಲ್ಲಿದೆ. ಇನ್ನು ಇಲ್ಲಿ ಅರಬ್ಬರು 90%ರಷ್ಟಿದ್ದಾರೆ, ಹಾಗೆ ಕುರ್ದ್ ಜನಾಂಗ 9%ರಷ್ಟಿದೆ. ಗೆಳೆಯರೆ, ಈ ಕುರ್ದ್ಗಳ ಬಗ್ಗೆ ನಿಮಗೆ ಹಿಂದೆ ಹೇಳಿದ್ದೀನಿ. ಅವರ ಕುರ್ದಿಸ್ತಾನ್ ಹೋರಾಟದ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಇನ್ನು ಸಿರಿಯಾದ ರಾಜಧಾನಿ ಡಮಾಸ್ಕಸ್, ಒಂದು ಕಾಲಕ್ಕಿದು ಖಡ್ಗಗಳಿಗೆ ಹೆಸರಾಗಿತ್ತು. ಡಮಾಸ್ಕಸ್ ಸೋಡ್ಸ್ ಅನ್ನೋದು ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದು ಒಂದು ಕಾಲ ಆಯಿತು. ಮಧ್ಯಪ್ರಾಚ್ಯ ಹಾಗೂ ಯುರೋಪ್ ಭಾಗದ ಲಕ್ಷಾಂತರ ತಲೆಗಳನ್ನು ಕಡಿದ ಡಮಾಸ್ಕಸ್ ಖಡ್ಗಗಳ ತಯಾರಿಗೆ ಉಕ್ಕು ನಮ್ಮ ದೇಶದಿಂದ, ಅದರಲ್ಲೂ ನಮ್ಮ ಕರ್ನಾಟಕದಿಂದ ಹೋಗ್ತಾ ಇತ್ತು. ಇನ್ನು ಡಮಾಸ್ಕಸ್ ಪ್ರಮುಖ ವ್ಯಾಪಾರಿ ಕೇಂದ್ರ ಕೂಡ ಆಗಿತ್ತು. ಹಾಗೆ ಇಸ್ಲಾಂ ಅನ್ನೋದು ಬಂದ ನಂತರ ಡಮಾಸ್ಕಸ್ ಉಮಯುದ್ ಖಲೀಫತ್ನ ರಾಜಧಾನಿ ಕೂಡ ಆಗಿತ್ತು. ಆ ನಂತರ ಸಿರಿಯಾ ಆಟೋಮನ್ ಟರ್ಕರ ಸಾಮ್ರಾಜ್ಯದ ಭಾಗ ಆಯಿತು. ಮೊದಲ ವಿಶ್ವಯುದ್ಧದಲ್ಲಿ ಟರ್ಕರು ಸೋತ್ರಲ್ಲ, ಆಗ ಆಟೋಮನ್ನರನ್ನ ಟರ್ಕಿಗೆ ಮಾತ್ರ ಸೀಮಿತಗೊಳಿಸಿ ಅವರ ವಿಶಾಲ ಭೂಭಾಗವನ್ನು ಯುರೋಪಿಯನ್ ಶಕ್ತಿಗಳು ಕಿತ್ಕೊಂಡ್ವು. ಆ ಸಂದರ್ಭದಲ್ಲಿ ಸಿರಿಯಾ ಅನ್ನೋದು ಫ್ರೆಂಚ್ ವಸಾಹತು ಆಯಿತು. ಮುಂದೆ 1946ರಲ್ಲಿ ಸಿರಿಯಾಗೆ ಸ್ವಾತಂತ್ರ್ಯ ಸಿಕ್ತು. ಅದರ ಬೆನ್ನಲ್ಲೇ ಸಿರಿಯಾ ನಿರಂತರ ದಂಗೆಗಳಿಗೆ, ನಾಗರಿಕ ಯುದ್ಧಗಳಿಗೆ ಈಡಾಗ್ತಾ ಹೋಯಿತು. ಇಲ್ಲಿ ಸಿರಿಯಾಗೆ ಸ್ವಾತಂತ್ರ್ಯ ಬಂದ ಬೆನ್ನಲ್ಲೇ ಅಂದರೆ 1946ರಲ್ಲಿ ಸಿರಿಯಾ ಸ್ವತಂತ್ರಗೊಳ್ಳುತ್ತೆ. 1948ರಲ್ಲಿ ಇಸ್ರೇಲ್ನ ರಚನೆ ಆಗುತ್ತೆ. ಆದರೆ ಅದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದ ಸಿರಿಯಾ ಇಸ್ರೇಲ್ ವಿರುದ್ಧ ಇನ್ನಿತರ ಅರಬ್ ದೇಶಗಳ ಜೊತೆಗೂಡಿ ಯುದ್ಧ ಸಾರಿಬಿಡ್ತು. ಇಸ್ರೇಲ್ ತನ್ನನ್ನು ತಾನು ಸ್ವತಂತ್ರ ದೇಶ ಅಂತ ಘೋಷಿಸಿಕೊಂಡು 48 ಗಂಟೆಗಳು ಕಳೆಯುವ ಮೊದಲೇ ಸುತ್ತಮುತ್ತಲಿನ ಅರಬ್ ದೇಶಗಳ ಜೊತೆ ಯುದ್ಧಕ್ಕೆ ನಿಲ್ಲಬೇಕಾಯಿತು. ಆವತ್ತಿನ ಸಿರಿಯಾ ಸರ್ಕಾರ ತನ್ನ ಸೇನೆಗೆ ಯಹೂದಿಗಳ ಸರ್ವನಾಶಕ್ಕೆ ಆದೇಶವನ್ನು ಕೊಡ್ತು. ಆದರೆ ಅಲ್ಲಿ ಅವರು ಅಂದುಕೊಂಡು ಹಾಗಾಗಲಿಲ್ಲ. ಆ ಯುದ್ಧದಲ್ಲಿ ಇಸ್ರೇಲ್ಗೆ ಗೆಲುವಾಯಿತು. ಅದರ ಪರಿಣಾಮ ಸಿರಿಯಾದಲ್ಲಿ ಸೇನಾ ಬಂಡಾಯ ಉಂಟಾಯಿತು. ಅದರ ಅಧ್ಯಕ್ಷ ಶುಕ್ರಿ ಕವಾಟ್ಲಿಯನ್ನು ಇಳಿಸಿ ಸೇನಾ ನಾಯಕ ಅಧಿಕಾರವನ್ನು ತನ್ನ ಕೈಗೆ ತಗೊಂಡ. ಅದಾದ ನಂತರ ಕೂಡ ಅಲ್ಲಿ ನಿರಂತರ ಬಂಡಾಯಗಳಾಗ್ತಾ ಅಧಿಕಾರ ಬದಲಾವಣೆ ಆಗ್ತಾ ಹೋಯಿತು. ಮುಂದೆ ಬಾತ್ ಪಾರ್ಟಿಯಲ್ಲಿನ ಅಧಿಕಾರವನ್ನು ಕೈಗೆತ್ತಿಕೊಳ್ತು. ಬಾತ್ ಪಾರ್ಟಿ ಅಂದರೆ ಪುನರ್ಜಾಗರಣ ಪಕ್ಷ ಅಂತ. ಅಂದರೆ ಮತ್ತೆ ಇಸ್ಲಾಮಿಕ್ ದೇಶಗಳನ್ನು ಒಗ್ಗೂಡಿಸಿ ಆಟೋಮನ್ನರ ಕಾಲದಲ್ಲಿ ಹೇಗದು ಶಕ್ತಿಶಾಲಿಯಾಗಿತ್ತೋ ಹಾಗೆ ಇಸ್ಲಾಮಿಕ್ ಜಗತ್ತನ್ನು ಉಚ್ಛ್ರಾಯ ಸ್ಥಿತಿಗೆ ತಗೊಂಡು ಹೋಗೋ ಉದ್ದೇಶವನ್ನು ಹೊಂದಿದ್ದ ಪಕ್ಷ ಅದು.
ಇರಾಕ್ ಅಧ್ಯಕ್ಷ ಸದಾಮ್ ಹುಸೇನ್ ಇದ್ನಲ್ಲ, ಆತ ಕೂಡ ಬಾತ್ ಪಕ್ಷಕ್ಕೆ ಸೇರಿದವನೇ. ಆ ಪಕ್ಷದ ಸರ್ಕಾರ ರಚನೆ ಆಯಿತು. ಅಷ್ಟೊತ್ತಿಗೆ ಅಲ್ಲಿ ಇಸ್ರೇಲ್ ಜೊತೆ ಸಿರಿಯಾ ಹಾಗೂ ಅರಬ್ ದೇಶಗಳು ಮತ್ತೊಂದು ಯುದ್ಧಕ್ಕೆ ನಿಂತು. ಅದನ್ನು 6 ದಿನಗಳ ಯುದ್ಧ ಅಂತ ಕರೀತಾರೆ. 1967ರ ಆ ಯುದ್ಧದಲ್ಲಿ ಮತ್ತೆ ಸಿರಿಯಾ ಹಾಗೂ ಅರಬ್ ಶಕ್ತಿಗಳಿಗೆ ಸೋಲಾಯಿತು. ಸಿರಿಯಾದ ಗೋಲನ್ ಹೈಟ್ಸ್ ಪ್ರದೇಶ ಕೂಡ ಇಸ್ರೇಲಿನ ವಶ ಆಯಿತು. ಅದು ಅಲ್ಲಿನ ಬಾತ್ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಯಿತು. ಸೇನೆಯ ಮೇಲೆ ಹಿಡಿತ ಹೊಂದಿದ್ದ ಮತ್ತು ಪ್ರಧಾನಿ ಕೂಡ ಆಗಿದ್ದ ಹಫೀಜ್ ಅಲ್ ಅಸದ್ ಸಿರಿಯಾದ ಅಧಿಕಾರವನ್ನು ಸಂಪೂರ್ಣವಾಗಿ ತನ್ನ ಕೈಗೆ ತಗೊಂಡ್ರು. 1971ರಲ್ಲಿ ಆತ ಸಿರಿಯಾದ ಅಧ್ಯಕ್ಷ ಕೂಡ ಆದ. ಆ ನಂತರ ಸಿರಿಯಾದ ಸರ್ವಾಧಿಕಾರಿಯಂತೆ ಬದಲಾದ ಅಸದ್ ಮುಂದೆ ಸುಮಾರು 3 ದಶಕಗಳ ಕಾಲ ಆ ದೇಶವನ್ನು ಸರ್ವಾಧಿಕಾರಿಯಾಗಿ ಆಳ್ವಿಕೆ ಮಾಡ್ದ. ಹಫೀಜ್ನ ಕಾಲದಲ್ಲಿ ಸಿರಿಯಾದ ಎಲ್ಲ ಮಾನವ ಹಕ್ಕುಗಳನ್ನು ಕಿತ್ಕೊಳ್ಳಾಯಿತು. ಎಲ್ಲ ರೀತಿಯ ಬಂಡಾಯವನ್ನು ಆತ ನಿರ್ದಾಕ್ಷಿಣ್ಯವಾಗಿ ಹೊಸಕ್ಕೆ ಹಾಕಿದ. ಒಟ್ಟಾರೆ ಸಿರಿಯಾ ಅನ್ನೋದು ನಾಗರಿಕ ಹಕ್ಕುಗಳ ದಮನದ ಮಹಾಪರ್ವವನ್ನು ಆತನ ಅವಧಿಯಲ್ಲಿ ಕಾಣ್ತು. ಮುಂದೆ 2000ರಲ್ಲಿ ಈ ಹಫೀಜ್ ಅಲ್ ಅಸದ್ ಸಾವಿಗೀಡಾದ. ಆ ನಂತರ ಆತನ ಮಗ ಬಶರ್ ಅಲ್ ಅಸದ್ ಸಿರಿಯಾದ ಅಧ್ಯಕ್ಷ ಆದ. ಈಗ ಸಿರಿಯಾನ ಆಳ್ತಾ ಇರೋದು ಇದೇ ಬಶರ್ ಅಲ್ ಅಸದ್. ಹಾಗೆ ಅಲ್ಲಿನ ಬಂಡುಕೋರ ಸಂಘಟನೆಗಳಿವತ್ತು ಹೋರಾಟ ಮಾಡ್ತಾ ಇರೋದು ಕೂಡ ಇದೇ ಬಶರ್ ಸರ್ಕಾರದ ವಿರುದ್ಧ. ಇನ್ನು ಬಶರ್ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದವರು. ಹೀಗಾಗಿ ಆತನ ಅವಧಿಯಲ್ಲಿ ಸಿರಿಯಾ ಬದಲಾಗುತ್ತೆ ಅನ್ನೋ ನಿರೀಕ್ಷೆಗಳು ಅಲ್ಲಿನ ಜನರಲ್ಲಿದ್ದು. ಆದರೆ ಅಲ್ಲಿ ಆಡಳಿತಗಾರ ಬದಲಾದನೆ ಹೊರತು ಸಿರಿಯಾದ ಅದೃಷ್ಟ ಮಾತ್ರ ಬದಲಾಗಲಿಲ್ಲ. ಅಲ್ಲಿನ ಜನರ ಕಷ್ಟಗಳು ಕೂಡ ಕಡಿಮೆ ಆಗಲಿಲ್ಲ. ಅಷ್ಟೊತ್ತಿಗೆ ಇಡೀ ಮಧ್ಯಪ್ರಾಚ್ಯದ ಬಹುತೇಕ ದೇಶಗಳಲ್ಲಿ ಸರ್ವಾಧಿಕಾರಿಗಳ ಆಳ್ವಿಕೆ ನಡೀತಾ ಇತ್ತು. ನಾಗರಿಕ ಹಕ್ಕುಗಳ ದಮನ ಆಗ್ತಾ ಇತ್ತು. ಭಯಾನಕ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇದ್ವು. ಜನರ ಸಮಸ್ಯೆಗಳು ಕೂಡ ಹೆಚ್ಚಾದವು. ಇಂಥ ಸಂದರ್ಭದಲ್ಲೇ 2010ರಲ್ಲಿ ಟ್ಯುನೇಷಿಯಾದಲ್ಲಿ ವರ್ತಕನೊಬ್ಬ ಸರ್ಕಾರಿ ಅಧಿಕಾರಿಗಳ ಕಿರುಕುಳದಿಂದ ಬೇಸತ್ತು ತನಗೆ ತಾನೇ ಬೆಂಕಿ ಹಚ್ಕೊಂಡ. ಅದರ ಪರಿಣಾಮ ಟ್ಯುನೇಷಿಯಾದಲ್ಲಿ ಸರ್ಕಾರದ ವಿರುದ್ಧ ಜನ ದಂಗೆ ಇದ್ದರು. ಅದು ಎಲ್ಲಿವರೆಗೂ ಹೋಯಿತು ಅಂದರೆ ಅಲ್ಲಿನ ಅಧ್ಯಕ್ಷ ಬೆನ್ ಅಲಿ ದೇಶ ಬಿಟ್ಟು ಓಡಿ ಹೋಗಬೇಕಾಗಿ ಬಂತು. ಆನಂತರ ಈ ಜನಾಕ್ರೋಶದ ಕಾವು ಟ್ಯುನೇಷಿಯಾದಿಂದ ಈಜಿಪ್ಟಿಗೆ ವ್ಯಾಪಿಸ್ಕೊಳ್ತು. ಅಲ್ಲಿ ಹೊಸ್ನಿ ಮುಬಾರಕ್ ಅಧಿಕಾರ ಕಳ್ಕೊಂಡು ಮುಸ್ಲಿಂ ಬ್ರದರ್ಹುಡ್ ಅಧಿಕಾರಕ್ಕೆ ಬಂತು. ಅಲ್ಲಿಂದ ಇದು ಯಮನ್ ಕಡೆಗೆ ತಿರುಗಿತು. ಹಾಗೆ ಸಿರಿಯಾದ ಕಡೆಗೆ ಕೂಡ ವ್ಯಾಪಿಸಿಕೊಳ್ತು. ಇದನ್ನ ಅರಬ್ ಸ್ಪ್ರಿಂಗ್ ಅಂತ ಕರೀತಾರೆ. 2011ರಲ್ಲಿ ಅರಬ್ ಸ್ಪ್ರಿಂಗ್ನ ಪರಿಣಾಮ ಸಿರಿಯಾದಲ್ಲಿ ಬಶರ್ ಅಲ್ ಅಸದ್ ವಿರುದ್ಧದ ಪ್ರತಿಭಟನೆಗಳು ಹೆಚ್ಚಾಗ್ತಾ ಹೋದವು. ಟ್ಯುನೇಷಿಯಾ, ಈಜಿಪ್ಟ್ಗಳಲ್ಲಿ ಏನಾಯಿತು ಅನ್ನೋದನ್ನು ನೋಡಿದ್ದ ಅಸದ್ ಆ ಪ್ರತಿಭಟನೆಗಳನ್ನು ದಮನ ಮಾಡೋದಕ್ಕೆ ಸೇನೆಗೆ ಆದೇಶವನ್ನು ಕೊಟ್ಟರು. ಸೇನೆ ನಿರ್ದಾಕ್ಷಿಣ್ಯವಾಗಿ ತನ್ನ ಜನರ ವಿರುದ್ಧನೇ ಟ್ಯಾಂಕರ್ಗಳನ್ನು, ಆಟೋಮೆಟಿಕ್ ಆಯುಧಗಳನ್ನು ಬಳಸಿ ಗುಂಡು ಹಾರಿಸೋದಕ್ಕೆ ಶುರು ಮಾಡಿತು. ಸಾವಿರಾರು ಜನ ಸಾವಿಗೀಡಾದರು. ಆ ನರಮೇಧ ಸೇನೆಯಲ್ಲೇ ಒಂದು ಬಂಡಾಯ ಶುರು ಆಗೋ ಹಾಗೆ ಮಾಡಿತು. ಕೆಲ ಸೇನಾಧಿಕಾರಿಗಳು ತಮ್ಮ ಕೆಲಸಕ್ಕೆ ರಾಜೀನಾಮೆ ಎಸೆದು ಅಸದ್ ಸರ್ಕಾರದ ವಿರುದ್ಧ ದಂಗೆದ್ರು. ಅವರು ಅಸದ್ ಆಡಳಿತದಿಂದ ಸಿರಿಯಾನ ಮುಕ್ತಿಗೊಳಿಸೋದಕ್ಕೆ ಫ್ರೀ ಸಿರಿಯನ್ ಆರ್ಮಿ ಅನ್ನೋ ಬಂಡುಕೋರ ಸಂಘಟನೆಯನ್ನು ಸ್ಥಾಪನೆ ಮಾಡಿಕೊಂಡು ಹೋರಾಟವನ್ನು ಶುರು ಮಾಡಿದರು. ಇಲ್ಲಿ ಸಿರಿಯಾಗೆ ರಷ್ಯಾ ಜೊತೆ ಉತ್ತಮ ಸಂಬಂಧಗಳಿದ್ವು. ಸೋವಿಯತ್ ಕಾಲದಿಂದ ಕೂಡ ಸಿರಿಯಾ ಹಾಗೂ ಸೋವಿಯತ್ ಬಾಂಧವ್ಯ ಗಟ್ಟಿ ಇತ್ತು. ರಷ್ಯಾದ ಸೇನಾ ನೆಲೆ ಕೂಡ ಸಿರಿಯಾದಲ್ಲಿದೆ. ಹೀಗಾಗಿ ಅಲ್ಲಿ ಅಮೆರಿಕ ಸೇರಿದ ಹಾಗೆ ಯುರೋಪಿಯನ್ ಕೂಟ ಈ ಫ್ರೀ ಸಿರಿಯನ್ ಆರ್ಮಿಯ ಬೆಂಬಲಕ್ಕೆ ನಿಂತ್ಕೊಂಡು, ಅಂದರೆ ಸಿರಿಯಾದ ಸರ್ಕಾರದ ವಿರುದ್ಧ ಬಂಡುಕೋರ ಪಡೆಗಳಿಗೆ ಅಮೆರಿಕ ಸೇರಿದ ಹಾಗೆ ಯುರೋಪಿಯನ್ ದೇಶಗಳು ಸಹಾಯ ಮಾಡೋದಕ್ಕೆ ನಿಂತು. ಸಿರಿಯಾ ಹಾಗೂ ರಷ್ಯಾದ ಜೊತೆಗಿನ ಸಂಬಂಧ ಮತ್ತು ರಕ್ಷಣಾ ಒಪ್ಪಂದಗಳ ಕಾರಣಕ್ಕೆ ಟರ್ಕಿ ಕೂಡ ಸ್ವಲ್ಪ ಆತಂಕಗೊಂಡಿತು. ಹೀಗಾಗಿ ಅದು ಕೂಡ ಸರ್ಕಾರದ ವಿರುದ್ಧ ಬಂಡುಕೋರರ ಬೆಂಬಲಕ್ಕೆ ನಿಂತುಕೊಳ್ತು. ಇನ್ನು ಸೌದಿ ಅರೇಬಿಯಾ ಹಾಗೂ ಇನ್ನಿತರ ಅರಬ್ ದೇಶಗಳು ಸಿರಿಯಾದ ಬಂಡುಕೋರರನ್ನು ಬೆಂಬಲಿಸೋದಕ್ಕೆ ನಿಂತ್ಕೊಂಡ್ವು. ಅವರಿಗೆ ಬೇಕಾದ ಹಣ, ಆಯುಧಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ವು. ಈ ಅರಬ್ ದೇಶಗಳದ್ದು ಜನಾಂಗೀಯ ವೈಷಮ್ಯ. ಅಲ್ಲಿ ಸಿರಿಯಾದ ಅಧ್ಯಕ್ಷ ಬಶರ್ ಶಿಯಾ ಪಂಥವನ್ನು ಅನುಸರಿಸುವ ಅಲಾವಿ ಪಂಗಡಕ್ಕೆ ಸೇರಿದ ನಾಯಕನಾಗಿದ್ದ. ಸಿರಿಯಾದಲ್ಲಿ ಶಿಯಾಗಳು, ಅಲಾವಿಗಳು ದೊಡ್ಡ ಸಂಖ್ಯೆಯಲ್ಲಿಲ್ಲ. ಅವರು ಅಲ್ಪಸಂಖ್ಯಾತರು. ಸೊ ಬಹುಸಂಖ್ಯಾತ ಸುನ್ನಿಗಳನ್ನು ಅಲ್ಪಸಂಖ್ಯಾತ ಶಿಯಾಗಳಾಳೋದು ಅಂದ್ರೆ ಏನು, ಹಾಗಾಗಬಾರ್ದು ಅಂತ ಅರಬ್ ದೇಶಗಳು ನಿರ್ಧಾರ ಮಾಡಿದ್ವು. ಯಾವಾಗ ಅರಬರು ಈ ಸಿರಿಯಾ ಸರ್ಕಾರದ ವಿರುದ್ಧ ಬಂಡುಕೋರರ ಪರ ನಿಂತರೋ, ಶಿಯಾ ದೇಶ ಇರಾನ್ ಅಲ್ ಅಸದ್ ಬೆಂಬಲಕ್ಕೆ ನಿಂತ್ಕೊಳ್ತು. ಇದರ ಪರಿಣಾಮ ಸಿರಿಯಾ ಅನ್ನೋದು ಅಮೆರಿಕ, ರಷ್ಯಾ, ಇಸ್ರೇಲ್, ಇರಾನ್, ಟರ್ಕಿ ಹಾಗೂ ಅರಬ್ ದೇಶಗಳ ಯುದ್ಧ ಭೂಮಿಯಾಗಿ ಬದಲಾಯಿತು.
ಇದರ ನಡುವೆ ಅಲ್ಲಿ ಐಸಿಸ್ ತಾನು ಬೇರು ಬಿಟ್ಟುಕೊಳ್ಳೋದಕ್ಕೊಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರು. ಅಮೆರಿಕ ಹಾಗೂ ರಷ್ಯಾಗಳು ಒಟ್ಟಾಗಿ ಐಸಿಸ್ನ ಹೊಸಕ್ಕೆ ಹಾಕಿದ್ವು. ಜೊತೆಗೆ ಅಲ್ಲಿನ ಕುರ್ದು ಪಡೆಗಳು ಐಸಿಸ್ ವಿರುದ್ಧ ಕಾಲೂರಿಕೊಂಡು ಬಡದಾಡಿದ್ವು. ಹೀಗಾಗಿ ಅಲ್ಲಿ ಐಸಿಸ್ ಹೆಚ್ಚು ದಿನ ಇರೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಸಿರಿಯಾ ಮಾತ್ರ ಯುದ್ಧ ಭೂಮಿಯಾಗಿ ಬದಲಾಗಿ ಹೋಗಿತ್ತು. ಈಗ ಸಿರಿಯಾದ ಪರಿಸ್ಥಿತಿ ಹೇಗಿದೆ ಅಂದರೆ, ಅಲ್ಲಿನ 65% ಭೂಭಾಗವನ್ನು ಸಿರಿಯಾ ಸರ್ಕಾರ ಅಂದರೆ ಅಲ್ ಅಸದ್ ಸರ್ಕಾರ ತನ್ನ ಕೈಯಲ್ಲಿಟ್ಕೊಂಡಿದೆ. ಇನ್ನು 24% ಭೂಭಾಗ ಕುರ್ದು ಪಡೆಗಳ ಆಡಳಿತದಲ್ಲಿದೆ. ಇನ್ನು 11% ಫ್ರೀ ಸಿರಿಯನ್ ಆರ್ಮಿ ಹಾಗೂ ಹಯಾತ್ ತಹರೀರ್ ಅಲ್ ಶಾಮ್ HTS ಮುಂತಾದ ಉಗ್ರ ಸಂಘಟನೆಗಳ ಕೈಯಲ್ಲಿದೆ. ಈಗ ಅಲೆಪೋ ನಗರದ ಮೇಲೆ ದಾಳಿ ಮಾಡಿರುವುದು ಇದೇ ಹಯಾತ್ ತಹರೀರ್ ಅಲ್ ಶಾಮ್ ಅಂದರೆ HTS. ಗೆಳೆಯರೆ, ಇದು ಒಂದು ಕಾಲಕ್ಕೆ ಅಲ್ ಖೈದಾ ಜೊತೆ ನಿಕಟ ಸಂಪರ್ಕವನ್ನು ಇಟ್ಕೊಂಡಿದ್ದ ಸುನ್ನಿ ಮುಸ್ಲಿಂ ಸಂಘಟನೆ. ಆದರೆ 2017ರ ಹೊತ್ತಿಗೆ ಇದು ಅಲ್ ಖೈದಾ ಜೊತೆಗಿನ ಸಂಪರ್ಕವನ್ನು ಬಹಿರಂಗವಾಗಿ ಕಡಿತಗೊಳಿಸಿಕೊಂಡಿದೆ. ಆದರೂ ಆಂತರಿಕವಾಗಿ ಅಲ್ ಖೈದಾ ಹಾಗೂ ಹಯಾತ್ ತಹರೀರ್ ಅಲ್ ಶಾಮ್ ಒಟ್ಟೊಟ್ಟಿಗೆ ಇವೆ ಅಂತ ಹೇಳಲಾಗುತ್ತೆ. ಇಲ್ಲಿ ಈ HTS ಅಲ್ ಖೈದಾ ಹಾಗೂ ಇನ್ನಿತರ ಇಸ್ಲಾಮಿಕ್ ಸಂಘಟನೆಗಳ ಹಾಗೆ ಇಡೀ ಜಗತ್ತನ್ನು ಇಸ್ಲಾಂ ಮಾಡಿಬಿಡಬೇಕು ಅನ್ನೋದಕ್ಕಿಂತ ಸದ್ಯಕ್ಕೆ ಮೊದಲು ಸಿರಿಯಾದಲ್ಲಿ ಶರಿಯಾ ಕಾನೂನುಗಳನ್ನು ಜಾರಿಗೆ ತಂದು ಅದನ್ನು ಅಲ್ ಅಸದ್ ಅನ್ನೋ ಶಿಯಾ ನಾಯಕನ ಕೈಯಿಂದ ಕಿತ್ಕೊಂಡು ಅಲ್ಲಿ ಸುನ್ನಿ ಆಡಳಿತವನ್ನು, ಇಸ್ಲಾಮಿಕ್ ಆಡಳಿತವನ್ನು ತರಬೇಕು ಅಂತ ಹೋರಾಟ ಮಾಡ್ತಾ ಇದೆ. ಈ ಸಂಘಟನೆ ಟರ್ಕಿಯ ಗಡಿಯಲ್ಲಿನ ಸಿರಿಯಾ ಭಾಗದ ಮೇಲೆ ಹಿಡಿತವನ್ನು ಸಾಧಿಸಿದೆ. ಟರ್ಕಿಯ ಬೆಂಬಲ ಹಾಗೂ ಸಹಾಯ ಈ ಸಂಘಟನೆಗಿದೆ. ಹಾಗೆ ಆರ್ಥಿಕವಾಗಿ ಕೂಡ HTS ತುಂಬ ಬಲಿಷ್ಠವಾಗಿದೆ. ಸುಮಾರು 25,000-30,000 ಸಾವಿರ ಸೈನಿಕ ಪಡೆಯನ್ನು ಇವರು ಹೊಂದಿದ್ದಾರೆ ಅಂತ ಹೇಳಲಾಗುತ್ತೆ. ಮೊನ್ನೆ ಇದೇ ಸಂಘಟನೆ ಅಲೆಪ್ಪಿ ಹೊರವಲಯದಲ್ಲಿನ ಸಿರಿಯಾದ ಸೇನಾ ಶಿಬಿರದ ಮೇಲೆ ದಾಳಿ ಮಾಡಿದೆ. ಜೊತೆಗೆ ಅಲ್ಲಿನ ಹೆಜ್ಬುಲ್ಲಾ ಹಾಗೂ ಇರಾನ್ ರೆವಲ್ಯೂಷನರಿ ಪಡೆಗಳ ಮೇಲೆ ಕೂಡ ಇವರು ದಾಳಿ ಮಾಡಿದ್ದಾರೆ. ಆನಂತರ ಅಲೆಪ್ಪಿ ನಗರವನ್ನು ತಮ್ಮ ಕೈಗೆ ತಗೊಂಡಿದ್ದಾರೆ. ಇನ್ನು ಇದ್ದಕ್ಕಿದ್ದ ಹಾಗೆ ಈ ದಾಳಿಗೆ ಕಾರಣ ಏನು? ಗೆಳೆಯರೆ, ಸಿರಿಯಾದಲ್ಲಿ ಈ ಸರ್ಕಾರವನ್ನು ಉರುಳಿಸಬೇಕು ಅನ್ನೋ ಪ್ರಯತ್ನ ಇವತ್ತು ನೆನ್ನೆಯದ್ದಲ್ಲ, ಅದು ಸಾಕಷ್ಟು ವರ್ಷಗಳಿಂದ ನಡೀತಾ ಇದೆ. 2011ರಲ್ಲಿ ದೊಡ್ಡ ಮಟ್ಟದ ಬಂಡಾಯಗಳಿಗೆ ಈ ಸಿರಿಯಾ ಸಾಕ್ಷಿಯಾಯಿತು. ಅವತ್ತಿನಿಂದಲೂ ಕೂಡ ಅಲ್ಲಿನ ಶಿಯಾ ಸರ್ವಾಧಿಕಾರಿಯನ್ನ ಕೆಳಗಿಳಿಸೋದಕ್ಕೆ ಸುನ್ನಿ ಪಡೆಗಳು ಹೋರಾಟವನ್ನ ಮಾಡ್ತಾ ಇವೆ. ಹಾಗೆ ಇಲ್ಲಿನ ಸರ್ಕಾರವನ್ನು ಉಳಿಸೋದಕ್ಕೆ ಇರಾನ್ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದೆ. ಸಿರಿಯಾಗೆ ಬೇಕಾದ ಸೇನಾ ನೆರವನ್ನು ಕೂಡ ಇರಾನ್ ಕೊಡ್ತಾ ಇದೆ. ಅಲ್ಲಿನ ಸರ್ಕಾರದ ಬೆಂಬಲಕ್ಕೆ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಜೊತೆಗೆ ಹೆಜ್ಬುಲ್ಲಾಗಳು ಕೂಡ ನಿಂತಿದ್ದಾರೆ. ಆದರೆ ಇತ್ತೀಚೆಗೆ ಇಸ್ರೇಲ್ ಹೆಜ್ಬುಲ್ಲಾ ಸಂಘರ್ಷ ಇದೆಯಲ್ಲ, ಅದು ಹೆಜ್ಬುಲ್ಲಾಗಳ ಶಕ್ತಿಯನ್ನು ಬಹುಪಾಲು ಕಡಿಮೆ ಮಾಡಿದೆ. ಹಸನ್ ನಸ್ರಲ್ಲಾ ಸೇರಿದಂತೆ ಸಾಕಷ್ಟು ಹೆಜ್ಬುಲ್ಲಾ ನಾಯಕರನ್ನ ಈಗಾಗಲೇ ಇಸ್ರೇಲ್ ಕೊಂದು ಹಾಕಿದೆ. ಹೀಗಾಗಿ ಹೆಜ್ಬುಲ್ಲಾ ತನ್ನ ಶಕ್ತಿಯನ್ನು ಕಳ್ಕೊಂಡಂತೆ ಕಾಣ್ತಾ ಇದೆ. ಇದೇ ಸಂದರ್ಭವನ್ನು ಬಳಸಿಕೊಂಡು ಸಿರಿಯಾದ ಸರ್ಕಾರವನ್ನು ಕೆಡವಿಬಿಡಬೇಕು ಅನ್ನೋದು ಈ HTS ಉಗ್ರರ ಯೋಜನೆ. ಇನ್ನು ಇದರ ಜೊತೆಗೆ ಸಿರಿಯಾ ಜೊತೆ ರಷ್ಯಾಗೆ ರಕ್ಷಣಾ ಒಪ್ಪಂದಗಳಿವೆ. ಸಿರಿಯಾಗೇನೇ ಸಮಸ್ಯೆ ಆದರೂ ಅದರ ಸಹಾಯಕ್ಕೆ ರಷ್ಯಾ ಧಾವಿಸಿ ಬರುತ್ತೆ. ಆದರೆ ಈಗಿನ ಪರಿಸ್ಥಿತಿ ಹೇಗಿದೆ ಅಂದರೆ, ರಷ್ಯಾ ಯುಕ್ರೇನ್ ಜೊತೆಗಿನ ಯುದ್ಧದಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಇಷ್ಟು ದಿನ ಆ ಯುದ್ಧದಲ್ಲಿ ಯುಕ್ರೇನ್ ಡಿಫೆನ್ಸಿವ್ ಆಗಿತ್ತು. ಆದರೆ ಇತ್ತೀಚೆಗೆ ಅಮೆರಿಕಾದಲ್ಲಿ ಬಿಡನ್ ಸೋತ ನಂತರ ಯುಕ್ರೇನ್ ಕೂಡ ಅಲ್ಲಿ ಅಫೆನ್ಸಿವ್ ಆಗಿ ದಾಳಿ ಮಾಡ್ತಾ ಇದೆ. ಹೀಗಾಗಿ ರಷ್ಯಾ ಯುಕ್ರೇನ್ನ ದಾಳಿಯನ್ನು ಸಮರ್ಥವಾಗಿ ಎದುರಿಸೋದ್ರಲ್ಲಿ ಹಾಗೂ ತನ್ನ ಕುರುಕ್ಸ್ ಪ್ರದೇಶದಿಂದ ಯುಕ್ರೇನಿಗರನ್ನ ಹೊರದಬ್ಬೋದರಲ್ಲಿ ನಿರತವಾಗಿದೆ. ಸೊ ರಷ್ಯಾ ಕೂಡ ಸದ್ಯಕ್ಕೆ ಸಿರಿಯಾದ ಸಹಾಯಕ್ಕೆ ಸಂಪೂರ್ಣ ಪ್ರಮಾಣದಲ್ಲಿ ಬರುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಈ HTS ಪಡೆಗಳು ಭಾವಿಸಿವೆ. ಈ ಕಾರಣಕ್ಕೆ ಸಂದರ್ಭದ ಅವಕಾಶವನ್ನು ಬಳಸಿಕೊಂಡು ಸಿರಿಯಾದಲ್ಲಿನ ಬಶರ್ ಅಲ್ ಅಸದ್ ಸರ್ಕಾರವನ್ನು ಪದಚ್ಯುತಗೊಳಿಸೋದಕ್ಕೆ ಈ ಪಡೆಗಳು ಮುನ್ನುಗ್ಗಿ ಬರ್ತಾ ಇವೆ. ಆದರೆ ಇಲ್ಲಿ HTSನ ದಾಳಿ ಶುರುವಾದ ಕೂಡಲೇ ರಷ್ಯಾ ಸಿರಿಯಾದ ರಕ್ಷಣೆಗೆ ತನ್ನ ಒಂದಷ್ಟು ಪಡೆಗಳನ್ನು ಕಳುಹಿಸಿಕೊಟ್ಟಿದೆ. ರಷ್ಯಾದ ವೈಮಾನಿಕ ದಾಳಿಯಲ್ಲಿ ಸುಮಾರು 122 ಮಂದಿ ಬಂಡುಕೋರರು ಸಾವಿಗೀಡಾಗಿದ್ದಾರೆ. ಹಾಗೆ 19 ಮಂದಿ ನಾಗರಿಕರು ಹಾಗೂ ಇನ್ನುಳಿದಂತೆ ಸಿರಿಯಾ ಸೈನಿಕರು, ಒಂದಷ್ಟು ಹೆಜ್ಬುಲ್ಲಾಗಳು ಹಾಗೂ ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ನ ಯೋಧರು ಸಾವಿಗೀಡಾಗಿದ್ದಾರೆ. ಇನ್ನು ಈಗ ಇರಾನ್ ತನ್ನ ಸೈನಿಕರನ್ನ ಕಳ್ಕೊಂಡಿರೋದ್ರಿಂದ ತಾನು ಕೂಡ ಈ ಸಂಘರ್ಷದಲ್ಲಿ ಭಾಗಿಯಾಗುತ್ತೆ. ಇರಾನ್ ಈ HTF ಪಡೆಗಳನ್ನ ತಕ್ಫಿರಿ ಅಂತ ಕರೆಯುತ್ತೆ. ತಕ್ಫಿರಿ ಅಂದ್ರೆ ಜಿಹಾದಿಗಳು, ಮೂಲಭೂತವಾದಿಗಳು ಅಂತ ಅರ್ಥ. ವಿಶೇಷವಾಗಿ ಇದನ್ನ ಸುನ್ನಿ ಇಸ್ಲಾಮನ್ನ ಯಾರು ಬೆಂಬಲಿಸ್ತಾರೆ ಅವರನ್ನ ತಕ್ಫಿರಿಗಳು ಅಂತ ಇರಾನ್ ಅಥವಾ ಶಿಯಾಗಳು ಕರೀತಾರೆ. ಹೇಗೆ ಇಸ್ಲಾಮನ್ನ ನಂಬದೇ ಇರೋರೆಲ್ಲ ಕಾಫಿರ್ ಅಂತ ಅನ್ನಿಸ್ಕೋತಾರೋ, ಹಾಗೆ
ಶಿಯಾ ಮುಸ್ಲಿಮರನ್ನ ವಿರೋಧಿಸುವವರನ್ನ ಶಿಯಾಗಳು ತಕ್ಫಿರಿ ಅಂತ ಕರೀತಾರೆ. ಇನ್ನು ಈ ತಕ್ಫಿರಿಗಳ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಇರಾನ್ ಹೇಳ್ತಾ ಇದೆ. ಈ ಮಧ್ಯೆ ಇಸ್ರೇಲ್ ಕೂಡ ಸಿರಿಯಾದ ಗಡಿಯಲ್ಲಿನ ಹೆಜ್ಬುಲ್ಲಾ ಆಯುಧಾಗಾರಗಳ ಮೇಲೆ ದಾಳಿ ಮಾಡಿದೆ. ಇದು ಸಿರಿಯಾದ ಅಲ್ ಬಶರ್ ಸರ್ಕಾರಕ್ಕೆ ಹಿನ್ನಡೆಯನ್ನುಂಟು ಮಾಡುತ್ತೆ ಮತ್ತು ಬಂಡುಕೋರರ ಕೈ ಮೇಲಾಗೋ ಹಾಗೆ ಮಾಡೋ ಸಾಧ್ಯತೆ ಇರುತ್ತೆ. ಹಾಗಂತ ಬಂಡುಕೋರರಿಗೆ ಸಂಪೂರ್ಣವಾಗಿ ಸಿರಿಯಾನ ಆಕ್ರಮಿಸಿಕೊಳ್ಳುವ ಶಕ್ತಿ ಕೂಡ ಸದ್ಯಕ್ಕಿದ್ದಂತಿಲ್ಲ. ಟರ್ಕಿ ಸಹಾಯ ಮಾಡಿದರೆ ಇವರು ಇನ್ನಷ್ಟು ಮುನ್ನುಗ್ಗುತ್ತಾರೆ. ಆದರೆ ರಷ್ಯಾ ಅದಕ್ಕೆ ಅವಕಾಶವನ್ನ ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಈ HTSಗೆ ಹೇಗೆ ಟರ್ಕಿಯ ಬೆಂಬಲ ಇದೆಯೋ ಹಾಗೆ ಕುರ್ದು ಪಡೆಗಳ ವಿರುದ್ಧ ಸದಾ ಟರ್ಕಿ ದಾಳಿಗಳನ್ನು ಮಾಡ್ತಾ ಇರತ್ತೆ. ಈ ಕಾರಣಕ್ಕೆ ಕುರ್ದು ಪಡೆಗಳಿಗೆ ಕೂಡ HTS ಇಲ್ಲಿ ಮುನ್ನುಗ್ಗೋದು ಇಷ್ಟ ಆಗೋದಿಲ್ಲ. ಹೀಗಾಗಿ ಕುರ್ದರು ಈ ಬಾರಿ ಸಿರಿಯಾ ಸರ್ಕಾರದ ನೆರವಿಗೆ ನಿಂತರೆ ಅಚ್ಚರಿ ಪಡಬೇಕಾಗಿಲ್ಲ. ಹಾಗೆ ಪಶ್ಚಿಮದ ಪಡೆಗಳು ಈ ವಿಷಯದಲ್ಲಿ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತವೆ ಅನ್ನೋದನ್ನು ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಇದು ಗೆಳೆಯರೆ ಸಿರಿಯಾದಲ್ಲಿ ಶುರುವಾಗಿರುವ ಬಂಡುಕೋರರ ಹಾವಳಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.